ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ದ ಟಾಪ್ 3 ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ದ ಬೆಸ್ಟ್ ಟಾಪ್ 3 ETFಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಶೇರ್ ಮಾರ್ಕೆಟ್ನಲ್ಲಿ ಎರಡು ಥರದ ಕ್ಯಾಟಗರಿಯನ್ನು ನಾವು ಮಾಡ್ಬೋದು. ಒಂದು ಟ್ರೇಡರ್ಸು, ಸೆಕೆಂಡ್ ಒನ್ ಇನ್ವೆಸ್ಟರ್ಸು. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರೇಡರ್ಸನ್ನು ಲಾಸ್ಟಿಗೆ ಕೊನೆಯದಾಗಿ ಹೇಳ್ತೀನಿ, ಅದು ETF-ನಲ್ಲಿ. ಓಕೆ, ಇವತ್ತು ಪ್ರಯಾರಿಟಿ ಏನು, ಇನ್ವೆಸ್ಟಿಂಗ್ ಪರ್ಪೋಸ್ ಫಾರ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಸೊ ಇನ್ವೆಸ್ಟರ್ಸು ಅಂದಾಗ ಇವತ್ತು ಪ್ಯೂರ್ಲಿ ಫಸ್ಟ್ ಪಾರ್ಟು ಇನ್ವೆಸ್ಟರ್ಸ್ ಬಗ್ಗೆ ಬರುತ್ತೆ. ಇನ್ವೆಸ್ಟರ್ಸು ಏನು ಮಾಡ್ತಾರೆ, ಕನ್ಫ್ಯೂಷನ್, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ಬೆಸ್ಟ್ ಸ್ಟಾಕು, ಯಾವುದು ಬೆಸ್ಟು ಒಂದು ಕ್ಯಾಟಗರಿ, ಈ ಥರ ಎಲ್ಲ ಒಂದು ಥಾಟ್ಸು ತುಂಬ ಜನರಲ್ಲಿರುತ್ತೆ. ಐದರ್ ಬ್ಲೂ ಚಿಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಸ್ಮಾಲ್ ಕ್ಯಾಪ್ನಲ್ಲಿ ಮಾಡ್ಬೇಕಾ, ಅಥವಾ ಮಿಡ್ ಕ್ಯಾಪ್ ಒಂದು ಸ್ಟಾಕ್ನಲ್ಲಿ ಮಾಡ್ಬೇಕಾ. ಬ್ಲೂ ಚಿಪ್ನಲ್ಲಿ ಮಾಡಿಬಿಟ್ಟು ಕೆಲವೊಂದಿಷ್ಟು ಜನ ಬ್ಲೈಂಡಾಗಿ ಬ್ಲೂ ಚಿಪ್ನಲ್ಲಿ ಮಾಡಿಬಿಟ್ಟು ಆಯಿತು, ಅದರಲ್ಲಿ ಬ್ಲೂ ಚಿಪ್ ನಾನು ಒಳ್ಳೆ ಸ್ಟಾಕ್ಸ್ ತೊಗೊಂಡಿದ್ದೇನೆ, ಇನ್ನು ಚಿಂತೆ ಇಲ್ಲ ಅಂತ 6 ತಿಂಗಳು 1 ವರ್ಷ ಕಾಯ್ದರೆ ಉಪಯೋಗ ಆಗಲ್ಲ. ಯು ಶುಡ್ ಹ್ಯಾವ್ ಟು ವೇಟ್ ಅಟ್ಲೀಸ್ಟ್ 5 years, 10 years, 15 years, 20 years ಅಂದಾಗ ಒಂದು ದೊಡ್ಡ ಮೊತ್ತದ ದುಡ್ಡು ಸಿಗುತ್ತೆ ಬ್ಲೂ ಚಿಪ್ನಲ್ಲಿ. ವಿದೌಟ್ ರಿಸ್ಕ್ ಅಂತ ಹೇಳೋದು ತಪ್ಪಾಗುತ್ತೆ. ಕಡಿಮೆ ರಿಸ್ಕ್ನೊಂದಿಗೆ ಬ್ಲೂ ಚಿಪ್ನಲ್ಲಿ 5 ವರ್ಷದ ಮೇಲ್ಪಟ್ಟು ಹೂಡಿಕೆ ಮಾಡಿದರೆ ಒಂದು ಪ್ರಮಾಣದ ರಿಟರ್ನ್ಸ್ ಸಿಗುತ್ತೆ. 10 ವರ್ಷದ ನಂತರ ರಿಟರ್ನ್ಸು ಬೇಕಂದರೆ 10 ವರ್ಷ ಹೂಡಿಕೆ ಮಾಡಿದರೆ ಒಳ್ಳೆ ರಿಟರ್ನ್ ಸಿಗುತ್ತೆ. 15-20 ವರ್ಷ ಹೂಡಿಕೆ ಮಾಡಿದರೆ ಬಂಪರ್ ರಿಟರ್ನ್ಸ್ ಬ್ಲೂ ಚಿಪ್ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮಿಡ್ ಕ್ಯಾಪ್ ಕ್ಯಾಟಗರಿಗೆ ಬಂದರೆ ರಿಸ್ಕು ಮೀಡಿಯಮ್ ರಿಸ್ಕ್ ಇರುತ್ತೆ, ವೊಲಟಿಲಿಟಿ ಜಾಸ್ತಿ ಇರುತ್ತೆ ಸ್ಟಾಕ್ಗಳಲ್ಲಿ, ಅದನ್ನು ಫೈಂಡ್ ಔಟ್ ಮಾಡೋದು ಕಷ್ಟ. ಹಾಗೆ ವೆರಿ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್, ನ್ಯಾನೋ ಕ್ಯಾಪ್ ಈ ಥರ ಎಲ್ಲ ಕ್ಯಾಟಗರಿಗೆ ಬಂದುಬಿಟ್ಟಾಗ ಏನಾಗುತ್ತೆ, ಹೈ ರಿಸ್ಕ್, ಹೈ ವೊಲಟಿಲಿಟಿ ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಒಂಥರ ಇನ್ಕ್ಲೂಡಿಂಗ್ ಪೆನ್ನಿ ಸ್ಟಾಕ್ಸ್, ಒಂಥರ ಲಾಟ್ರಿ ಇದ್ದಂಗೆ, 10 ಇಲ್ಲಾಂದ್ರೆ ಇಲ್ಲ ಆ ಥರ ಇರುತ್ತೆ. ಸಪೋಸ್ 40-50 ರೂಪಾಯಿ ಇದ್ದಿದ್ದು ಸ್ಟಾಕು 500, 1000 ರೂಪಾಯಿ, 2000 ರೂಪಾಯಿನೂ ಆಗ್ಬೋದು ವಿದಿನ್ ಎ ಶಾರ್ಟ್ ಪೀರಿಯಡ್, ಅಥವಾ ಮತ್ತೆ 10 ರೂಪಾಯಿ 5 ರೂಪಾಯಿವರೆಗೂ ಬಂದು ಕುಸಿಬೋದು, ಮತ್ತೆ ಮೇಲೆ ಏಳಕ್ಕಿಲ್ಲ. ಈ ಥರ ಪಾಸಿಬಿಲಿಟೀಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಗಾರ್ಡಿಂಗ್ ಸ್ಟಾಕ್ಸು. ಹೀಗಾಗಿ ಇನ್ವೆಸ್ಟರ್ಸ್ಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ತುಂಬ ಒಂದು ಕನ್ಫ್ಯೂಷನ್ ಇರುತ್ತೆ ಸಾಕಷ್ಟು ಜನರಿಗೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾವುದೇ ಒಂದು ನಾವು ಸ್ಟಾಕನ್ನು ಚೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಸ್ಮಾರ್ಟ್ ಪೀಪಲ್ ಏನು ಮಾಡ್ತಾರೆ, ನಾವು ವಿ ಶುಡ್ ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್ ಅದು ಏನು ಬಿಸ್ನೆಸ್ ಮಾಡ್ತಾ ಇದೆ ಅದು ನಮ್ಗೆ ಗೊತ್ತಿರಬೇಕು. ಕ್ಲಿಯರ್ ಕಟ್ಟಾಗಿ ಏನು ಬಿಸ್ನೆಸ್ ಮಾಡ್ತಾ ಇದೆ ಅದು ನಮಗೆ ಗೊತ್ತಿರಬೇಕು. ನಂತರ ಫಂಡಮೆಂಟಲ್ಸ್ ಹೇಗಿದೆ ಅದು ಗೊತ್ತು ಮಾಡ್ಕೋಬೇಕು. ಅದರ ನಂತರ ಟೆಕ್ನಿಕಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಚಾರ್ಟ್ ಪ್ಯಾಟರ್ನ್ ಹೇಗಿದೆ, RSI ಹೇಗಿದೆ, ಈ ಥರ ಎಲ್ಲ ಟೆಕ್ನಿಕಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಫಾರ್ ಇನ್ವೆಸ್ಟ್ಮೆಂಟ್. ನಾವು ಶಾರ್ಟ್ ಟರ್ಮೇ ಆಗಿರಲಿ, ಲಾಂಗ್ ಟರ್ಮೇ ಆಗಿರಲಿ, ಇವುಗಳನ್ನು ಕಂಪಲ್ಸರಿ ನೋಡಿದರೆ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಹೌದಪ್ಪ ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕಂಪ್ನಿ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ, ಫ್ಯೂಚರ್ ಗ್ರೋತ್ ಇರುತ್ತೆ. ಶಾರ್ಟ್ ಟರ್ಮ್ ಒಂದು ಫಾಲ್ ಆದರೂ ಕೂಡ ಫ್ಯೂಚರ್ನಲ್ಲಿ ಇದು ಮತ್ತೆ ಪುಟಿದೇಳುತ್ತೆ. ಒಂದು ಬಿಸ್ನೆಸ್ ಆ ಥರ ಇದೆ, ಸ್ಟ್ರಾಂಗ್ ಇದೆ, ಮ್ಯಾನೇಜ್ಮೆಂಟು ಚೆನ್ನಾಗಿದೆ. ಈ ಥರ ಎಲ್ಲ ಒಂದು ನಮ್ಗೆ ಕಾನ್ಫಿಡೆನ್ಸ್ ಇದ್ದಾಗ ಏನಾಗುತ್ತೆ, ನಮಗೆ ಭಯ ಇರಲ್ಲ ಇನ್ವೆಸ್ಟ್ ಮಾಡಿದಾಗ. ಸಪೋಸ್ ನಮ್ಗೆ ಗೊತ್ತಿಲ್ಲದೆ ಬ್ಲೈಂಡಾಗಿ ಯಾವುದ್ಯಾವುದೋ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಮ್ಗೆ ಗೊತ್ತೇ ಇಲ್ಲ ಅದು ಏನು ಬಿಸ್ನೆಸ್ ಮಾಡ್ತಿದೆ ಅಂದಾಗ ಅದು ಫಾಲ್ ಆತಂದರೆ ಬೇಜಾರು ಪಡ್ತೀವಿ, ಏನಪ್ಪ ಹೀಗಾಯ್ತಲ್ಲ ಅಂತೇಳಿ. ಯಾಕಂದರೆ ವರ್ಸ್ಟ್ ಬಿಸ್ನೆಸ್ ಇದ್ದರೆ ಗೊತ್ತಾಗಲ್ಲ. ಲಾಸ್ ಮೇಕಿಂಗ್ ಇದ್ದರೆ ಅದರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಇಯರ್ಲಿ ರಿಸಲ್ಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ನೋಡಬೇಕಾಗುತ್ತೆ. ಕೆಲವೊಂದಿಷ್ಟು ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ. ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್, ಬೆಸ್ಟ್ 3 ಮ್ಯೂಚುವಲ್ ಫಂಡ್ಸನ್ನು ಕವರ್ ಮಾಡ್ತಾ ಇದ್ದೀನಿ. ಅದರ ನಂತರ ಬೆಸ್ಟ್ 3 ETFs. ಬೆಸ್ಟ್ 3 ಮ್ಯೂಚುವಲ್ ಫಂಡನ್ನು ನಿಮ್ಮ ಮುಂದೆ ಇಡೋದಕ್ಕಿಂತ ಮುಂಚೆ ನಾನು ಅದರ ಒಂದು ಕ್ರೈಟೀರಿಯಾ ನೋಡಿದ್ದೀನಿ. ಸಾಕಷ್ಟು ಮ್ಯೂಚುವಲ್ ಫಂಡ್ಸ್ಗಳಿವೆ ನಮ್ಮ ಒಂದು ದೇಶದಲ್ಲಿ, ಸಾಕಷ್ಟು ಮ್ಯೂಚುವಲ್ ಫಂಡ್, ಹ್ಯೂಜ್ ವೆರೈಟಿ, ಸಿಕ್ಕಾಪಟ್ಟೆ ಸ್ಟಾಕ್ಗಳಷ್ಟೇ ಜಾಸ್ತಿ ಆಗಿ ಅವು ಕೂಡ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ತುಂಬ ಒಂದು ಕನ್ಫ್ಯೂಷನ್ ಆಗಿದೆ ಎಲ್ಲರಿಗೂ ಕೂಡ. ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಮಾಡಬೇಕು, ಯಾವ ETF-ನಲ್ಲಿ ಮಾಡಬೇಕು ಇನ್ವೆಸ್ಟ್ಮೆಂಟು ಅಂತೇಳಿ. ಅಫ್ಕೋರ್ಸ್ ನಮಗೆ ಸ್ಟಾಕ್ನಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ನಿಫ್ಟಿ, ಇದು ಮ್ಯೂಚುವಲ್ ಫಂಡ್ಸು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅದಕ್ಕೂ ಸೇಫರ್ ಸೈಡು ETF ಅಂತ ಹೇಳ್ಬೋದು. ಸೊ ಇವೆರಡು ಬೆಸ್ಟ್ ಆಗಿರೋದ್ರಿಂದ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ, ಯಾಕಂದರೆ ಇದರಲ್ಲಿ ಕಂಪ್ಲೀಟ್ ಸೆಕ್ಟರ್ ಇನ್ವಾಲ್ವ್ ಆಗಿರುತ್ತೆ. ಇವೆರಡರಲ್ಲೂ ಕಂಪ್ಲೀಟ್ ಸೆಕ್ಟರ್ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಸೇಫರ್ ಸೈಡ್ ಇರುತ್ತೆ ಅಂತ ಇಟ್ಕೋಬೋದು.
ಸೊ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ಕ್ರೈಟೇರಿಯಾ ನೋಡಿಬಿಟ್ಟು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವಾಗ ಒಂದು 3 ಮ್ಯೂಚುವಲ್ ಫಂಡ್ಸ್ಗಳನ್ನು ನಿಮ್ಮ ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕೇವಲ ಒಂದು ಮ್ಯೂಚುವಲ್ ಫಂಡ್ನ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಕೊಡ್ತೇನೆ. ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಯಾವ್ಯಾವ ಕ್ರೈಟೇರಿಯಾ ಚೂಸ್ ಮಾಡಿದ್ದೀನಿ ಅಂತೇಳಿ. ನೆಕ್ಸ್ಟ್ ಇನ್ನು ಮಿಕ್ಕಿದ್ದೆಲ್ಲ ನಾನು ಯಾವುದು ಬೆಸ್ಟ್ ಅಂತ ಅಷ್ಟೇ ಹೇಳ್ಬಿಡ್ತೀನಿ. ಲೇಟ್ರ್ ಹಾಗೆ ಅದ್ರ ರಿಟರ್ನ್ಸ್ ಎಷ್ಟು ಸಿಗ್ಬೋದು ಏನಿದೆ ಅದನ್ನು ನೋಡೋಣ ಒಂದು. ಸೊ ಈ ಥರ ಎಲ್ಲ ನಾನು ಎಲ್ಲ ಕ್ರೈಟೇರಿಯಾಸ್ ನೋಡಿಬಿಟ್ಟು ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳೆಲ್ಲ ಚಾರ್ಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಫಸ್ಟು ಪ್ಯಾರಾಮೀಟರ್ಸ್ ಬರುತ್ತೆ, ಸೆಕೆಂಡು ಇದು ಫಸ್ಟು ಪ್ಯಾರಾಮೀಟರ್ಸು, ನೆಕ್ಸ್ಟು ಯಾವ ಒಂದು ಫಂಡ್ ಅಂತ ಅದ್ರ ಹೆಸರಿದೆ. 3 ಫಂಡ್ಗಳನ್ನು ಚೂಸ್ ಮಾಡಿದ್ದೀನಿ ಅದನ್ನು ಕಂಪೇರ್ ಮಾಡಲಿಕ್ಕೆ. ನೆಕ್ಸ್ಟು ಮೊದಲೇದು ಬಂದುಬಿಟ್ಟು ಪ್ಯಾರಾಮೀಟರ್ಸ್ನಲ್ಲಿ ಫಂಡ್ ಸೈಜ್ ಇದೆ. ನೆಕ್ಸ್ಟು ICICI ಪ್ರುಡೆನ್ಷಿಯಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ಚೂಸ್ ಮಾಡಿದ್ದೀನಿ. ಸೇಫರ್ ಸೈಡ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡು. ಅದಕ್ಕೆ ಪಕ್ಕದಲ್ಲಿ UTI ನೆಕ್ಸ್ಟ್ 50 ಇಂಡೆಕ್ಸ್ ಫಂಡು. ಅದ್ರ ಪಕ್ಕದಲ್ಲಿ ಯಾವುದಿದೆ LIC ಓಕೆ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್. ಈ ಥರ ICICI ಪ್ರುಡೆನ್ಷಿಯಲ್, UTI ಹಾಗೆ LIC ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ಚೂಸ್ ಮಾಡಿಬಿಟ್ಟು ಇವು 3ಅನ್ನು ಕಂಪೇರ್ ಮಾಡಲಿಕ್ಕೆ ನಿಮ್ಮ ಮುಂದೆ ತೋರಿಸು. ಲಾಟ್ ಸೈಜ್ ಎಷ್ಟಿದೆ, ಫಸ್ಟ್ ಕ್ಯಾಟಗರಿ ಲಾಟ್ ಸೈಜ್ ಎಷ್ಟು ಬರುತ್ತೆ ನೋಡಿ. ಮೋರ್ ದೆನ್ 400 crores ಇದ್ದರೆ ಬೆಸ್ಟ್ ಅಂತ ಹೇಳ್ತಾರೆ. ಆ ಕ್ರೈಟೇರಿಯಾದಲ್ಲಿ ಇದು ರೀಚ್ ಆಗುತ್ತೆ. ICICIದು 400 ಇದೆ ಪ್ಲಸ್ ಇದೆ, UTIದು 400 ಕೆಳಗಡೆ ಇದೆ, ಹಾಗೆ LIC ನೆಕ್ಸ್ಟ್ 50 ಮ್ಯೂಚುವಲ್ ಫಂಡು ಕಡಿಮೆ ಇದೆ. ಮತ್ತು ಫಂಡ್ ಲೋಡ್ ETF ಲೋಡ್ ನೋಡಿದಾಗ 0.0 ಎಲ್ಲ ಓಕೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದಾಗ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ ಇಸ್ ವೆರಿ ಲೆಸ್, 0.03 ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 0.035 ಇದೆ, 0.32 ಇದೆ. ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಫಾರ್ ಎಕ್ಸಾಂಪಲ್ ನಾವು 1 ಲಕ್ಷ ನಮಗೆ ಇನ್ವೆಸ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಥವಾ ಪ್ರಾಫಿಟ್ ಆಯ್ತು ಅಂತ ಇಟ್ಕೊಳ್ಳಿ. ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ನವರು 2% ಹಿಡನ್ ಆಗಿ ಚಾರ್ಜ್ ಮಾಡ್ತಾರೆ. 2% ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಪ್ರಾಫಿಟ್ನಿಂದ. ನೀವು ಕ್ಯಾಲ್ಕುಲೇಟ್ ಮಾಡಿ, ಸಪೋಸ್ ಒಂದು 5 ವರ್ಷ ನಾವು ಇಟ್ವಿ ಅಂದರೆ ಪ್ರತಿ ವರ್ಷ 2% ತೆಗಿತಾ ಹೋಗ್ತಾರೆ ಪ್ರಾಫಿಟಲ್ಲಿ. ಅಂದರೆ ಹ್ಯೂಜ್ ಅಮೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 10 ವರ್ಷ ನಾವು ಇಟ್ವಿ ಅಂದರೆ 10 ವರ್ಷಕ್ಕೆ 2% ಪ್ರತಿ ವರ್ಷ ಪ್ರಾಫಿಟ್ನಲ್ಲಿ ಅವರು ತೆಗಿತಾ ಹೋಗ್ತಾರೆ. ತಮಗೆ ಫಂಡ್ ಮ್ಯಾನೇಜರ್ಸು ತಮ್ಮ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಎಲ್ಲ ಫಂಡ್ಗಳಲ್ಲಿ ಇದೆ. ಅದನ್ನು 2% ಇದೆ, ಕೆಲವೊಂದರಲ್ಲಿ 1% ಇದೆ. ICICI ಪ್ರುಡೆನ್ಷಿಯಲ್ ನೆಕ್ಸ್ಟ್ 50ಲಿ ತುಂಬ ಕಡಿಮೆ ಇದೆ. ಹೀಗಾಗಿ ಅದನ್ನು ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಕಡಿಮೆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತ ಇಟ್ಕೋಬಹುದು. ನೆಕ್ಸ್ಟ್ ಫಂಡ್ ಏಜ್ ನೋಡಿ. ಫಂಡ್ ಏಜ್ ಅಂದರೆ ಎಷ್ಟು ವರ್ಷ ಆಯಿತು ಇದು ಲಾಂಚ್? 11 ವರ್ಷ. ಫಂಡ್ ಏಜ್ ಇಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಲಾಂಚ್ ಆಗಿದೆಯಾ ಅಥವಾ ಹಳೇದಿದೆಯಾ ಪಳಗಿದೆಯಾ ಅನ್ನೋದು ಇಂಪಾರ್ಟೆಂಟ್. 11 ವರ್ಷ ಇದೆ. UTI 5 years, ಹಾಗೆ LICದು ಕೂಡ 11 years ಇದೆ. ಓಕೆ. ಇನ್ನು ರಿಟರ್ನ್ಸ್ ರಿಗಾರ್ಡಿಂಗ್ 1 year ರಿಟರ್ನ್ಸ್ ನೋಡಿ, ಅಬೌವ್ 63, ಅಬೌವ್ 64, ಅಬೌವ್ 63 ಇದೆ. 3 years 23 ಪ್ಲಸ್, 5 years ಓಕೆ 18 ಪ್ಲಸ್, 19 ಪ್ಲಸ್ ಹಾಗೆ 18 ಪ್ಲಸ್ ಇದೆ. 10 years ರಿಟರ್ನ್ ನೋಡಿ, 17 ಪ್ಲಸ್ ರಿಟರ್ನ್ಸ್ ಇದೆ. ಇಲ್ಲಿ 17 ಪ್ಲಸ್ ಇದೆ, ಇದು ಇಲ್ಲ. ಹಾಗೆ ಆಲ್ ಟೈಮ್ ರಿಟರ್ನ್ ನೋಡಿದಾಗ ಆಲ್ ಟೈಮ್ ಈಸ್ ಮೋರ್ ದೆನ್ 18%. ಇಲ್ಲಿ ಕಡಿಮೆ ಇದೆ. ಹಾಗೆ ಬೀಟಾ ರಿಸ್ಕ್ ಪ್ಯಾಟರ್ನ್ ನೋಡಿದಾಗ ಬೀಟಾ ನೋಡಿದರೆ ಎಷ್ಟಿದೆ? ಕೇವಲ 1.15% ಬೀಟಾ ರೇಷಿಯೋ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಡಿವಿಯೇಷನ್ ನೋಡಿದರೆ ಡಿವಿಯೇಷನ್ ಈಸ್ ಆಲ್ಸೋ ಕಡಿಮೆ ಇದೆ. ಮತ್ತು PE ರೇಷಿಯೋ ನೋಡಿ, ಫಂಡ್ದು PE ರೇಷಿಯೋ ನೋಡಿದರೆ PE ರೇಷಿಯೋ 24.48, 24.95, 24.8 ಈ ಥರ ಇದೆ. ಆಲ್ಫಾ ಕೂಡ 1 ಪಾಯಿಂಟ್ ಇದೆ. ಹಾಗೆ ಟ್ರ್ಯಾಕಿಂಗ್ ಎರರ್ ಅಂತಿರುತ್ತೆ. ಟ್ರ್ಯಾಕಿಂಗ್ ಎರರ್ ಈಸ್ 0.05, ವೆರಿ 0.05 ಕಡಿಮೆ ಟ್ರ್ಯಾಕಿಂಗ್ ಎರರ್ ಇದ್ದರೆ ಚೆನ್ನಾಗಿ ಅಂತ ಕನ್ಸಿಡರ್ ಮಾಡ್ತಾರೆ ಫಂಡ್ನಲ್ಲಿ. ಹೀಗಾಗಿ ಇವೆಲ್ಲ ಕ್ರೈಟೇರಿಯಾಗಳನ್ನು ಪ್ರತಿಯೊಂದು ಫಂಡ್ಗಳಲ್ಲಿ ನಿಮ್ಮ ಮುಂದೆ ಇಡ್ತಿರ್ತಕ್ಕಂಥ 3 ಫಂಡ್ಗಳನ್ನು ಪ್ರತಿಯೊಂದು ಕ್ರೈಟೇರಿಯಾ ನೋಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ICICI ಪ್ರುಡೆನ್ಷಿಯಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ನೀವು ಚೂಸ್ ಮಾಡ್ಬೋದು. ಈಗ ನಾನು ಚೂಸ್ ಮಾಡಿರೋದು ಫಸ್ಟ್ ಯಾವುದು? ICICI ಪ್ರುಡೆನ್ಷಿಯಲ್
ನಿಫ್ಟಿ 50 ಇಂಡೆಕ್ಸ್ ಫಂಡು ಪರ್ ಎನಮ್ ರಿಟರ್ನು 23.2% ಇದೆ. ಅದರದ್ದು ಡೀಟೇಲ್ಸ್ ನೋಡೋಣ ಬನ್ನಿ. ನೋಡಿ 3 ಇಯರ್ ಚಾರ್ಟ್ ಇದು ಹೇಗೆ ಒಂದು 3 ಇಯರ್ಸ್ನಲ್ಲಿ ಬ್ರೇಕ್ಔಟ್ ಆಗಿದೆ ನೋಡಿ. ಯೂಸ್ ಒಂದು ಗ್ರೋ ಕಾಣ್ತಾ ಇದೆ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿ. ಗ್ರಾಫ್ ಮುಖಾಂತರ ನೋಡೋದಾದರೆ ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ, ಪ್ರತಿ ತಿಂಗಳ 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 3 ವರ್ಷಕ್ಕೆ 5,000 ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಐ ವಿಲ್ ಕ್ಯಾಲ್ಕುಲೇಟ್ ಫಾರ್ 10,000 ಓಕೆ ಫಾರ್ 3 ಇಯರ್ಸ್ ಎಷ್ಟಾಗುತ್ತೆ? 5,23,000 ಆಗುತ್ತೆ ಈ ಒಂದು ಫಂಡ್ನಲ್ಲಿ. ಯಾವುದು? ICICI ಪ್ರುಡೆನ್ಷಿಯಲ್ ನೆಕ್ಸ್ಟ್ ನಿಫ್ಟಿ 50. 5 ಇಯರ್ಸ್ ಮಾಡಿದರೆ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 10,000 ರೂಪಾಯಿ ಪ್ರತಿ ತಿಂಗಳು 5 ವರ್ಷ ಎಷ್ಟಾಗುತ್ತೆ? 6 ಲಕ್ಷ ಆಗುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಟೋಟಲ್ 6 ಲಕ್ಷ ಆದರೆ ನಮ್ಗೆ ಬರೋದೆಷ್ಟು? ಟೋಟಲ್ ಪ್ರಾಫಿಟ್ಟು 11 ಲಕ್ಷ ಆಗುತ್ತೆ. ಮೋರ್ ದೆನ್ 5 ಲ್ಯಾಕ್ಸು 5 ವರ್ಷಕ್ಕೆ ಪ್ರಾಫಿಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ರಿಟರ್ನ್ಸ್ ಸೇರಿ. ನೋಡಿ ರಿಟರ್ನ್ಸ್ ಬಂದ್ಬಿಟ್ಟು 23% ರಿಟರ್ನ್ಸ್ ಇದೆ ಪರ್ ಆ್ಯನಮ್. ಹಾಗೆ ಸಿಮ್ಲರ್ ನಾನು ನಿಮ್ಗೆ ಹೇಳಿದೆ, ಇದಕ್ಕೆ ಸಿಮ್ಲರ್ ಫಸ್ಟ್ ಬರೋದೇ UTI ನೆಕ್ಸ್ಟ್ 50 ಇಂಡೆಕ್ಸು. ಅದಕ್ಕೆ ಬೆಟರು ICICI ಪ್ರುಡೆನ್ಷಿಯಲ್ ಅನಿಸ್ತು. ಅದರದ್ದೊಂದು ಫಂಡು ಅದರ್ ಇನ್ಫಾರ್ಮೇಷನ್ ನೋಡಿದ್ರೆ ಫಂಡ್ ಏಜ್ ನೋಡಿ 11 ಇಯರ್ಸ್ ಇದೆ. ಮಾರ್ಕೆಟ್ ಕ್ಯಾಪಿಟಲ್ 6,600 ದಾಟಿದೆ. ಲಾಕ್ ಇನ್ ಪೀರಿಯಡ್ ಏನಿರಲ್ಲ, ನೀವು ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಲೋಡು ಚಾರ್ಜಸ್ ಇರುತ್ತೆ ಅಫ್ಕೋರ್ಸ್, ಅದನ್ನು ಹೇಳ್ತೀನಿ. ಎಕ್ಸ್ಪೆನ್ಸ್ ರೇಷಿಯೋ ನೋಡಿ 0.3% ಇನ್ಕ್ಲೂಸಿವ್ GST ಅಂತ ಇದೆ. ಟ್ಯಾಕ್ಸ್ ಇಂಪ್ಲಿಕೇಶನ್ ಯಾವಾಗಿರುತ್ತೆ? ವಿಡ್ರಾಲ್ ವಿದಿನ್ 1 ಇಯರ್ 20% ಟ್ಯಾಕ್ಸು ಗೇನ್ಸ್. ಓಕೆ, ವಿಡ್ರಾಲ್ ಆಫ್ಟರ್ 1 ಇಯರ್ 12.5% ಇನ್ಕ್ಲೂಡಿಂಗ್ ಮತ್ತು GST ಅದೆಲ್ಲ ಸೇರುತ್ತೆ. ಫಂಡ್ ಮ್ಯಾನೇಜರ್ ಯಾರಿದ್ದಾರೆ? ಕೈಜಾರ್ಡ್ ಎಗ್ಲಿಮ್ ಅಂತಿದ್ದಾರೆ ಫಂಡ್ ಮ್ಯಾನೇಜರು. ಮತ್ತು ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಟಿಂಗ್ ನೋಡಿದ್ರೆ ವೆರಿ ಹೈ ರಿಸ್ಕ್ ಅಂತಿದೆ. ಅಫ್ಕೋರ್ಸ್ ರಿಸ್ಕ್ ಇದ್ದೇ ಇರುತ್ತೆ, ರಿಸ್ಕ್ ಅಂತ ಹೇಳಲೇಬೇಕಾಗುತ್ತೆ ಅವರು. ಮತ್ತು ನಾವು ಫಂಡ್ ಹೋಲ್ಡಿಂಗ್ಸ್ ನೋಡೋದಾದರೆ ಎದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇವರು? ನಿಫ್ಟಿ ನೆಕ್ಸ್ಟ್ 50. ನಿಫ್ಟಿ ಒಂದು 50 ಸ್ಟಾಕ್ ಏನಿವೆ ನಿಫ್ಟಿ ಇಂಡೆಕ್ಸ್ನಲ್ಲಿ, ಆ 50 ಸ್ಟಾಕ್ಗಳನ್ನು ಬಿಟ್ಬಿಟ್ಟು 51ರಿಂದ 100ವರೆಗಿನ ಏನು ಸ್ಟಾಕ್ ಇರ್ತೋ ಅವುಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಿನಾನ್ಸ್ ಆಗಿರ್ಬೋದು, ರಿಟೇಲಿಂಗ್ ನೋಡಿ ಫಿನಾನ್ಸ್ನಲ್ಲಿ ಜಾಸ್ತಿ 13% ಇದೆ, ರಿಟೇಲಿಂಗ್ 11, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ 8, ಪರ್ಸ್ನಲ್ ಪ್ರೊಡಕ್ಟ್ಸ್ನಲ್ಲಿ 5, ಪವರ್, ಬ್ಯಾಂಕ್ಸ್, ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್, ಕೆಮಿಕಲ್ಸ್, ಇನ್ಶೂರೆನ್ಸ್, ಆಟೋ ಕಂಪೋನೆಂಟ್ಸ್, ಈ ಥರ ಎಲ್ಲ ಒಂದು ಕ್ಯಾಟಗರಿಯನ್ನು ಚೂಸ್ ಮಾಡಿಬಿಟ್ಟು ಬೇರೆ ಬೇರೆ ಎಲ್ಲ ಕ್ಯಾಟಗರಿಯಲ್ಲಿ ಡೈವರ್ಸಿಫೈ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು SBI ಕಾಂಟ್ರಾ ಫಂಡ್ ಅಂತ. ಇದು ನೋಡಿ 3 ಇಯರ್ ರಿಟರ್ನ್ಸು ಪರ್ ಎನಮ್ 29% ಕೊಡ್ತಾ ಇದೆ. ಇದು ಕೂಡ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ. ತುಂಬ ಒಂದು ಹಳೆಯ ಫಂಡ್ ಇದು, ತುಂಬ ಚೆನ್ನಾಗಿ ಒಂದು ರಿಟರ್ನ್ಸ್ ಕೊಡ್ತಾ ಇದೆ ಪ್ರತಿ ವರ್ಷ ಅಂತ ಹೇಳ್ಬೋದು. ನೋಡಿ ಇದು ಚಾರ್ಟ್ ನೋಡಿದರೆ ಹೇಗೆ ಅನಿಸುತ್ತೆ? ಇದು ಕೂಡ ಒಳ್ಳೆ ರಾಕೆಟ್ ಥರ ಮೂವ್ ಆಗಿದೆ. ಒಂದು 3 ವರ್ಷದಲ್ಲಿ ರಿಟರ್ನ್ಸ್, 3 ಇಯರ್ಸ್ ರಿಟರ್ನ್ಸ್ ಇದು. ಸಪೋಸು ಇದರಲ್ಲಿ 500 ರೂಪಾಯಿಂದ SIP ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ SIP 500 SIP ಇರುತ್ತೆ. ನಾವು ಒಂದು ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು? ಒಂದು 10,000 ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟು? 5 ಇಯರ್ಸ್. ಓಕೆ, 5 ಇಯರ್ಸ್ ಪ್ರತಿ ತಿಂಗಳು 10,000 ರೂಪಾಯಿ. ಹಂಗೆ 5 ವರ್ಷ ಇನ್ವೆಸ್ಟ್ ಮಾಡಿದರೆ ಎಷ್ಟಾಗುತ್ತೆ? ನಮ್ಮ ಅಮೌಂಟು 6 ಲಕ್ಷ ಆಗುತ್ತೆ. 6 ಲಕ್ಷಕ್ಕೆ ಎಷ್ಟು ನೋಡಿ ಹ್ಯೂಜ್ ರಿಟರ್ನ್ಸ್. ನೆಕ್ಸ್ಟ್ 50ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ನಾನು ಅವಾಗಲೇ ಹೇಳಿದೆ, SBI ಕಾಂಟ್ರಾ ಫಂಡ್ ಸಿನ್ಸ್ ಲಾಂಗ್ ಟೈಮ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಈ ರಿಟರ್ನ್ಸು ತುಂಬ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತಾ ಇದೆ, ಚೆನ್ನಾಗಿ ಕೊಡ್ತಾ ಇದೆ. ಇಲ್ಲಪ್ಪ ಒಂದು ವರ್ಷ 25 ಕೊಡ್ತು, ನೆಕ್ಸ್ಟ್ ಇಯರ್ 10 ಕೊಡ್ತು, ನೆಕ್ಸ್ಟ್ ಇಯರ್ 15 ಕೊಡ್ತು, ಈ ಥರ ಇಲ್ಲ. ಮೋರ್ ದ್ಯಾನ್ 25% ಪರ್ ಎನಮ್ ಕೊಡ್ತಾನೆ ಬಂದಿದೆ. ಹೀಗಾಗಿ ನೋಡಿ 10,000 ರೂಪಾಯಿನ ನಾವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದರೆ 5 ವರ್ಷಗಳವರೆಗೆ ನಮಗೆ 15 ಲಕ್ಷ ಸಿಗೋದು ಅಂತ ಚಾರ್ಟ್ ಮುಖಾಂತರ ಹೇಳ್ತಾ ಇದೆ. ಇಟ್ ಮೇ ಬಿ ವೇರಿಯೇಷನ್ ಆಗ್ಬೋದು. ರಿಟರ್ನ್ಸ್ ನೋಡಿ, ಫಂಡ್ ರಿಟರ್ನ್ಸ್ 32% ಇದೆ, ಬೆಸ್ಟ್ ರಿಟರ್ನ್ಸ್ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಕಂಪೇರ್ ಮಾಡಿದರೆ ಇನ್ವೆಸ್ಕೋ ಕಾಂಟ್ರಾ ಫಂಡ್ ಅಂತ ಈ ಥರ ಎಲ್ಲ ಬರುತ್ತೆ. ಇದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಹೇಳ್ಬಿಡೋಣ, ನೋಡ್ಬೇಕಾಗುತ್ತೆ. ಫಂಡ್ ಏಜ್ ನೋಡಿ 11 ವರ್ಷ ಫಂಡ್ ಏಜ್ ಇದೆ. ಕ್ಯಾಪಿಟಲ್ ನೋಡಿ 37 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಇದ್ರದ್ದು. ಹೀಗಾಗಿ ಸಾಕಷ್ಟು
ಜನರು ಇನ್ವೆಸ್ಟ್ ಮಾಡಿದ್ದಾರೆ. ಹೀಗಾಗಿ ವೊಲಟಿಲಿಟಿ ಇರುತ್ತೆ, ಒಂದು ಲಿಕ್ವಿಡಿಟಿ ಇರುತ್ತೆ. ನಾವು ಯಾವಾಗ ಬೇಕಾದರೂ ವಿಡ್ರಾ ಮಾಡಿದರೆ ನಮ್ಗೆ ಇಮಿಡಿಯೇಟ್ ಅಮೌಂಟು ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಲಿಕ್ವಿಡಿಟಿ ಇಲ್ಲ ಅಂದರೆ ಏನಾಗುತ್ತೆ, ಇಟ್ ಟೇಕ್ಸ್ ಟೈಮ್. 1 ವಾರ ಆಗ್ಬೋದು, 15 ದಿನ ಆಗ್ಬೋದು, 4 ದಿನ ಆಗ್ಬೋದು, ಗೊತ್ತಿಲ್ಲ. ಲಿಕ್ವಿಡಿಟಿ ಚೆನ್ನಾಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಮಾರ್ಕೆಟ್ ಕ್ಯಾಪಿಟಲು ಚೆನ್ನಾಗಿರಬೇಕು ಮತ್ತು ಫಂಡ್ ಏಜು ಚೆನ್ನಾಗಿರ್ಬೋದು. ಲಾಕ್ ಇನ್ ಪೀರಿಯಡ್ ನಿಲ್, ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬೋದು. ಎಕ್ಸಿಟ್ ಲೋಡ್ 1% ಹೇಳಿದ್ದಾರೆ ನೋಡಿ. ನೀವು ಯಾವಾಗ ಎಕ್ಸಿಟ್ ಮಾಡ್ತೀರಾ ಅದಕ್ಕೆ 1% ಟ್ಯಾಕ್ಸ್ ಹೇರ್ತಾರೆ. ಅಫ್ಕೋರ್ಸ್ ಮ್ಯೂಚುವಲ್ ಫಂಡ್ದು ಇದು ಒಂದು ಬ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಯಾವುದೇ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಎಕ್ಸಿಟ್ ಲೋಡ್ ಇದ್ದೇ ಇರುತ್ತೆ ಕಂಪಲ್ಸರಿ ಆನ್ ಯುವರ್ ಪ್ರಾಫಿಟ್ ಅಂತ ಹೇಳ್ಬೋದು. ಎಕ್ಸ್ಪೆನ್ಸ್ ರೇಷಿಯೋ ನೋಡಿ 0.61 ಇದೆ. ಮತ್ತು ಇನ್ಕ್ಲೂಸಿವ್ GST ಅಂತಿದ್ದಾರೆ. ಟ್ಯಾಕ್ಸ್ ಅದೇ ಆ್ಯಸ್ ಯೂಶುವಲ್, ಶಾರ್ಟ್ ಟರ್ಮ್ 20%, ಲಾಂಗ್ ಟರ್ಮ್ 12.5%. ಫಂಡ್ ಮ್ಯಾನೇಜರ್ ಯಾರಿದ್ದಾರೆ, ದಿನೇಶ್ ಬಾಲಚಂದ್ರನ್ ಅಂತ ಫಂಡ್ ಮ್ಯಾನೇಜರು. ರಿಸ್ಕ್ ವೆರಿ ಹೈ, ಅಫ್ಕೋರ್ಸ್ ರಿಸ್ಕ್ ವೆರಿ ಹೈ ಅಂತ ಹೇಳ್ತಾರೆ ಎಲ್ಲರೂ. ಫಂಡ್ ಹೋಲ್ಡಿಂಗ್ಸ್ ನೋಡಿ, ಬ್ಯಾಂಕ್ಸು, ಡೆಪ್ಟ್ ಅದರ್ಸ್, ಹಾಗೆ ಫಾರ್ಮಾಸ್ಯೂಟಿಕಲ್ಸು, ಟಿ ಬಿಲ್ಸು, ಪವರ್, ಆಟೋಮೊಬೈಲ್ಸ್, IT ಸಾಫ್ಟ್ವೇರ್, ಗ್ಯಾಸ್, ಟೆಲಿಕಾಮ್, ಪೆಟ್ರೋಲಿಯಂ, ಈ ಥರ ಎಲ್ಲ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇವರು. ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡ್, ಹೌದು, ಲೇಟೆಸ್ಟ್ ಒಂದು ಟ್ರೆಂಡ್ ನಡೀತಾ ಇದೆ ಪವರ್ ಸೆಕ್ಟರ್ನಲ್ಲಿ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ನಲ್ಲಿ. ಮ್ಯೂಚುವಲ್ ಫಂಡ್ಸ್ಗಳು ಸಾಕಷ್ಟು ಓಪನ್ ಆಗಿವೆ ಮಾರ್ಕೆಟ್ನಲ್ಲಿ. ನಾನು ಚೂಸ್ ಮಾಡಿರೋದು ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡು. ಪರ್ ಎನಮ್ ರಿಟರ್ನ್ಸ್ ನೋಡಿ 37% ರಿಟರ್ನ್ಸ್ ಕೊಡ್ತಾ ಇದೆ. ಪ್ರತಿ ವರ್ಷ 37% ಬೆಸ್ಟ್ ರಿಟರ್ನ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಪ್ಪ ನೋಡಿ, ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಸಾಕಷ್ಟಿದೆ, ಸಾಕಷ್ಟು ಸ್ಟಾಕ್ಗಳಿವೆ, ಅವುಗಳಲ್ಲಿ ಎಲ್ಲದರಲ್ಲಿ ಹೂಡಿಕೆ ಮಾಡೋಕ್ಕಾಗಲ್ಲ. ಹಾಗೆ ಪವರ್ ಸೆಕ್ಟರ್ನಲ್ಲಿ, ಎನರ್ಜಿ ಸೆಕ್ಟರ್ನಲ್ಲಿ ಸಾಕಷ್ಟಿವೆ. ಅದಾನಿ ಗ್ರೀನ್ ಎನರ್ಜಿ ಆಗಿರ್ಬೋದು, ಪವರ್ ಗ್ರಿಡ್ ಆಗಿರ್ಬೋದು, ಮತ್ತು ಸೋಲಾರ್ ಆಗಿರ್ಬೋದು, ಬೇರೆ ಬೇರೆ ಹೈಡ್ರೋ, ಬೇರೆ ಎಲ್ಲ ಸ್ಟಾಕ್ಗಳು ಇರ್ತವೆ. ಕವರೇಜ್ ಅವನ್ನೆಲ್ಲ ಸಿಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಬೆಸ್ಟ್ ಯಾವುದಿರ್ತವೆ ಇನ್ಫ್ರಾ ಆ್ಯಂಡ್ ಪವರ್, ಅವುಗಳಲ್ಲಿ ಇವರು ಹೂಡಿಕೆ ಮಾಡ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ನೋಡಿ, ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡ್ನಲ್ಲಿ ನೀವು ಮಿನಿಮಮ್ 100 ರೂಪೀಸ್ನಿಂದ ಇನ್ವೆಸ್ಟ್ ಮಾಡ್ಬೋದು ಪ್ರತಿ ತಿಂಗಳು SIPಯಲ್ಲಿ. ನಾವು 10,000 ರೂಪಾಯಿದ ಚಾರ್ಟ್ ನೋಡೋಣ. 10,000 ಫಾರ್ 5 years. ಓಕೆ, 10,000 ರೂಪೀಸ್ 5 ವರ್ಷಕ್ಕೆ ನಮ್ಮದು 6 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಟರ್ನ್ಸ್ ನೋಡಿ 15,17,193 ಬಂದಿದೆ. ಅಂದರೆ ಪ್ರತಿ ವರ್ಷ ಮೋರ್ ದ್ಯಾನ್ 30% ಪರ್ ಎನಮ್ ರಿಟರ್ನ್ಸ್ ಬಂದಿದೆ ಅಂತ ಅರ್ಥ. ನೋಡಿ, ಇಲ್ಲಿದೆ ನೋಡಿ, ರಿಟರ್ನ್ಸ್ 32.75 ಪರ್ ಎನಮ್ ರಿಟರ್ನ್ಸ್ ಬಂದಿದೆ. ಮತ್ತು ಇದ್ರದ್ದು ಇನ್ಫಾರ್ಮೇಷನ್ಸ್ ನೋಡ್ತಾ ಹೋದರೆ ನೋಡಿ, ಫಂಡ್ ಏಜ್ ಕೂಡ 11 years ಇದೆ. ಕ್ಯಾಪಿಟಲ್ 7,500 crores. ಲಾಕ್ ಇನ್ ಪೀರಿಯಡ್ ನಿಲ್, ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಲೋಡ್ ಅಫ್ಕೋರ್ಸ್ 1%. ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ, 1.12% ಇನ್ಕ್ಲೂಸಿವ್ GST ಅಂತ ಹೇಳ್ಬೋದು. ಮತ್ತು ಇದ್ರದ್ದು ಫಂಡ್ ಮ್ಯಾನೇಜರ್ಸ್ ಯಾರಪ್ಪ, ಸಂಜಯ್ ದೋಶಿ ಅಂತಿದ್ದಾರೆ. ನಾವು ಹೈ ರಿಸ್ಕ್ ಇದ್ದೇ ಇರುತ್ತೆ, ಅಫ್ಕೋರ್ಸ್ ಎಲ್ಲರೂ ಅದು ಮೇಂಟೈನ್ ಮಾಡ್ತಾರೆ. ಮತ್ತು ಫಂಡ್ ಹೋಲ್ಡಿಂಗ್ಸ್ ಏನು, ಇಂಡಸ್ಟ್ರಿಯಲ್, ಮ್ಯಾನುಫ್ಯಾಕ್ಚರಿಂಗ್, ಪವರ್, ಕನ್ಸ್ಟ್ರಕ್ಷನ್, ಸಿಮೆಂಟ್ ಆ್ಯಂಡ್ ಸಿಮೆಂಟ್ ಪ್ರಾಡಕ್ಟ್ಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಟೆಲಿಕಾಮ್ ಸರ್ವಿಸಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್, ಆಟೋ ಕಾಂಪೊನೆಂಟ್ಸ್, ರಿಯಾಲಿಟಿ ಸೆಕ್ಟರ್, ಈ ಥರ ಎಲ್ಲ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳಲ್ಲಿ ಇವರು ಹೂಡಿಕೆ ಮಾಡಿಬಿಟ್ಟು ಒಂದು ಡೈವರ್ಸಿಫೈ ಫಂಡ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಕೂಡ ನಾನು ಸಾಕಷ್ಟು ಕಂಪೇರ್ ಮಾಡಿ ನೋಡಿದಾಗ ಈ 3 ಫಂಡ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಫಸ್ಟ್ ಒನ್ ಬಂದ್ಬಿಟ್ಟು ಯಾವುದು, ICICI ನಿಫ್ಟಿ ನೆಕ್ಸ್ಟ್ 50 ಫಂಡ್ ಅಂತೇಳಿ. ನೆಕ್ಸ್ಟ್ ಬಂದ್ಬಿಟ್ಟು SBI ಕಾಂಟ್ರಾ ಫಂಡು, ಹಾಗೆ ಇವಾಗ ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡ್. ಇವುಗಳನ್ನು ನೀವು ಸ್ಟಡಿ ಮಾಡಿ ನೋಡಿ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸ ಮತ್ತು ಕರ್ತವ್ಯ ಸ್ನೇಹಿತರೆ. ನೀವು ಇದನ್ನೇ ಬ್ಲೈಂಡ್ ಆಗಿ ನನ್ನ ಸಜೆಷನ್ ಅಥವಾ ನನ್ನ ರಿಕಮೆಂಡೇಷನ್ ಅಂತ ಕನ್ಸಿಡರ್ ಮಾಡಬೇಡಿ. ನೀವು ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇದು ನನ್ನ ಸ್ಟ್ಯಾಂಡರ್ಡ್ ಡಿಸ್ಕ್ಲೋಸರ್. ಈ ಥರ ಎಲ್ಲ ಇರುತ್ತೆ, ನನ್ನ ಒಂದು ಡಿಸ್ಕ್ಲೇಮರ್ ಅಂತ ಕನ್ಸಿಡರ್ ಮಾಡಿ ಇದನ್ನು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ETF ಸ್ನೇಹಿತರೆ. ಬೆಸ್ಟ್ ETF ಯಾವುದು? 3 ETFಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬೆಸ್ಟ್ ETF ಅದರಲ್ಲಿ ಒಂದನೇದು ಬಂದ್ಬಿಟ್ಟು ಗೋಲ್ಡ್. ಹೌದು,
ಸೇಫರ್ ಸೈಡ್ ಆ್ಯಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಒಂದು ಅಂತ ಹೇಳ್ಬೋದು. ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ, ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಇರುತ್ತೆ, ಸ್ಲೋ ಆ್ಯಂಡ್ ಸ್ಟಡಿ ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಹೀಗಾಗಿ ನಾವು ಅಂಗಡಿಗೆ ಹೋಗಿ ಗೋಲ್ಡ್ ತೊಗೊಳ್ಳೋದು ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ನಮಗೆ ಏನಿಲ್ಲ ಒಂದು ಗ್ರಾಮ್ ತೊಗೋಬೇಕಂದ್ರೂ 6,500 7,000 ರೂಪಾಯಿ ಆಗಿದೆ, 7,000. ಹೀಗಾಗಿ ನಾವು ಅದೇ 7,000ನ್ನ ಡಿಜಿಟಲಿ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆನ್ ಬೈ ಆನ್ ಡಿಪ್ ಸ್ಟ್ರಾಟಜಿ. ETF-ನಲ್ಲಿ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ETF ಮ್ಯೂಚುವಲ್ ಫಂಡಲ್ಲಿ ಬೇರೆ, ETF-ನೇ ಬೇರೆ. ETF-ನಲ್ಲಿ ನೀವು ಟ್ರೇಡ್ ಮಾಡ್ಬೋದು, ಆ್ಯಸ್ ಆಪ್ಷನ್ ಟ್ರೇಡ್ ಮಾಡ್ತಿರಲ್ಲ ಆ ಥರ ಟ್ರೇಡ್ ಮಾಡ್ಬೋದು. ಆಪ್ಷನ್ ಟ್ರೇಡ್ ಮಾಡೋದಕ್ಕಿಂತ ಸ್ವಿಂಗ್ ಟ್ರೇಡನ್ನು ETF-ಗಳಲ್ಲಿ ಮಾಡ್ಬೋದು, ಸ್ವಿಂಗ್ ಟ್ರೇಡ್ ETF-ಗಳಲ್ಲಿ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಒಂದು ಅಪಾರ್ಚುನಿಟಿ ಇದೆ ನಮಗೆ ETF-ನಲ್ಲಿ. ಹಾಗೆ ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಆ ಥರ ಇರಲ್ಲ. ವಿ ಹ್ಯಾವ್ ಟು ಓನ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕೈ ಬಿಡಬೇಕು, ನಂತರ ರಿಟರ್ನ್ಸನ್ನು ನೋಡ್ತಾ ಇರಬೇಕು. ಆದರೆ ETF-ಗಳಲ್ಲಿ ಹಾಗಲ್ಲ, ಒಂದು ಅಪಾರ್ಚುನಿಟಿ ಕೊಟ್ಟಿದೆ ETF ಟೂಲು. ಹೀಗಾಗಿ ತುಂಬ ಫೇಮಸ್ ಆಗ್ತಾ ಇದೆ ಇತ್ತೀಚೆಗೆ. ETF-ಗಳಲ್ಲಿ ನಾವು ಟ್ರೇಡ್ ಮಾಡಬಹುದು, ಡೈಲಿ ಟ್ರೇಡ್ ಮಾಡದೇ ಇದ್ರೂ ಕೂಡ ನಾವು ಸ್ವಿಂಗ್ ಟ್ರೇಡಿಂಗ್ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಯಾರಿಗೆ ರಿಸ್ಕ್ ಕಡಿಮೆ ತೊಗೊಳಕ್ಕೆ ಆಸೆ ಇರುತ್ತೆ, ರಿಸ್ಕ್ ಬೇಡಪ್ಪ ನನಗೆ, ಆಪ್ಷನ್ ಟ್ರೇಡಿಂಗ್ ಬೇಡ, ತುಂಬ ರಿಸ್ಕು, ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸ್ಟಾಕ್ ಆಪ್ಷನ್ನಲ್ಲಿ ಟ್ರೇಡ್ ಮಾಡೋದು ತುಂಬ ಲಾಸ್ ಆಗಿ ಸುಸ್ತಾಗಿದೆ ಅನ್ನೋರು ಏನು ಮಾಡ್ಬೋದು, ETF-ಗಳಲ್ಲಿ ಆದರೂ ಕೂಡ ನಾವು ಟ್ರೇಡಿಂಗ್ ಮಾಡಬೇಕು ಅಂತ ಮೆಂಟಾಲಿಟಿ ಇರೋರು ETF-ಗಳಲ್ಲಿ ಟ್ರೇಡ್ ಮಾಡಬಹುದು. ಆದರೆ ಒಂದು ಕಂಡೀಷನ್ ಏನಂದರೆ ದೇ ಶುಡ್ ಹ್ಯಾವ್ ಬೈ ಆನ್ ಡಿಪ್ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಸಪೋಸ್ ಈಗ ಗೋಲ್ಡ್ ರೇಟ್ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡಬೇಕು ನಾವು ನಿಫ್ಟಿ ಗೋಲ್ಡ್ ಬೀಸನ್ನು ಪರ್ಚೇಸ್ ಮಾಡಬೇಕು, ಬೈ ಆನ್ ಡಿಪ್ಸ್. ಫಸ್ಟ್ ಸ್ಟಾಕ್ ಇದರಲ್ಲಿ ETF-ನಲ್ಲಿ ನಿಪ್ಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್. ಅಫ್ಕೋರ್ಸ್ ಗೋಲ್ಡ್ ಬೀಸ್ದು ಸಾಕಷ್ಟು ETF-ಗಳಿವೆ. ನಾನು ಚೂಸ್ ಮಾಡಿರೋದು ಕ್ರೈಟೇರಿಯಾ ಎಲ್ಲ ನೋಡಿಬಿಟ್ಟು ನಿಪ್ಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್. ಇದರಲ್ಲಿ ನೋಡಿ ಇಯರ್ಲಿ 19.54 ರಿಟರ್ನ್ಸ್ ಇದೆ. ಪ್ರೆಸೆಂಟ್ ಇವತ್ತಿನ ಬೆಲೆ 59.47 ಇದೆ ಒಂದು ಯೂನಿಟ್ದು. ನೀವು ಕೇವಲ 59.45 ರೂಪಾಯಿ ಕೊಟ್ಟು ಒಂದು ಗೋಲ್ಡ್ ಬೀಸನ್ನು ನಿಮ್ಮ ಡಿಜಿಟಲ್ ಅಕೌಂಟ್ನಲ್ಲಿ ಇಟ್ಕೋಬಹುದು. ಸಪೋಸ್ 7,000 ರೂಪಾಯಿ 1 ಗ್ರಾಮ್ ನೀವು ಇವತ್ತು ಅಂಗಡಿಗೆ ಹೋಗಿ ತೊಗೊತಾ ಇದ್ದೀರ ಅಂದರೆ ಆ 7,000 ರೂಪಾಯಿಗೆ ಎಷ್ಟು ಬರುತ್ತೆ ಗೋಲ್ಡು, ಅಷ್ಟೇ ಗೋಲ್ಡನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಬೈ ಆನ್ ಡಿಪ್ಸ್, ಬಂಗಾರದ ರೇಟ್ ಯಾವಾಗ ಕಡಿಮೆ ಆಗಿರುತ್ತೆ ಆವಾಗ ಇನ್ವೆಸ್ಟ್ ಮಾಡಬೇಕು, ಜಾಸ್ತಿ ಆದಾಗ ತಕ್ಕೋಬೋದು ಅಥವಾ ಲಾಂಗ್ ಟರ್ಮ್ ಹಾಗೆ ಬಿಡ್ಬೋದು. ಅದು ಒಂದು ಸ್ಟ್ರಾಟಜಿ. ಹಾಗೆ ಬ್ಲೈಂಡಾಗಿ ಯಾವಾಗ ಬೇಕಾವಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಇದರಲ್ಲಿ 19% ರಿಟರ್ನ್ಸ್ ಅಂತಿದೆ, ನಿಮಗೆ 25% ರಿಟರ್ನ್ಸ್ ಬೇಕಪ್ಪ ಗೋಲ್ಡ್ ಬೀಸ್ನಲ್ಲಿ ಅನ್ನೋರು ಯಾರಾದರೂ ಇದ್ದರೆ ಈ ಒಂದು ಸ್ಟ್ರಾಟಜಿ, ನಾ ಹೇಳ್ತಕ್ಕಂಥ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಯಾವ ಸ್ಟ್ರಾಟಜಿ ಅದು? ಬೈ ಆನ್ ಡಿಪ್ಸ್. ರೇಟ್ ಕಡಿಮೆ ಆದಾಗ ETF-ಗಳನ್ನು ಬೈ ಮಾಡಿಟ್ಕೊಳ್ಳಿ, ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಅದು ಸ್ಟ್ರಾಟಜಿ ಹೇಳ್ತೀನಿ ಅಷ್ಟೇ. ನೋಡಿ ETF ಆ್ಯಕ್ಟಿವಿಟಿ ನೋಡೋದಾದರೆ ನೋಡಿ ಬಾಯಸ್ ಎಷ್ಟಿದೆ, ಇದು ಚಾರ್ಟ್ ನಿಮ್ಗೆ ಕಾಣುತ್ತಾ ಇಲ್ವೋ? ಬೈ ಆನ್ ಡಿಪ್ಸ್ ಯಾವಾಗ ರೇಟ್ ಕಡಿಮೆ ಆಗುತ್ತೆ ಬೈ ಮಾಡಬೇಕು. ಓಕೆ, ಅದು ಒಂದು ಆಯಿತು ಸ್ಟ್ರಾಟಜಿ. ಇನ್ನು ಇಲ್ಲಿ ನೋಡಿ ETF ಆ್ಯಕ್ಟಿವಿಟೀಸ್ ಬೇಸ್ಡ್ ಆನ್ ಯೂಸರ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ದಿಸ್ ETF ಟುಡೇ. ನೋಡಿ ಬೈ ಮಾಡಿದವರು 88% ಆದರೆ ಸೆಲ್ ಮಾಡಿದವರು ಕೇವಲ 12%. ಏನಕ್ಕೆ? ಸೊ ಬೈ ಆನ್ ಡಿಪ್ಸ್. ಅಮೆರಿಕದಲ್ಲಿ ಗೋಲ್ಡ್ ಔನ್ಸ್ ಏನಿದೆಯಲ್ಲ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ದೇಶದಲ್ಲಿ ಕೂಡ ಭಾರತದಲ್ಲಿ ನಾಳೆ ಸೋಮವಾರ ಮಂಗಳವಾರ ರೇಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಅದರಲ್ಲಿಂದ ಇವರು ಇವಾಗ ರೇಟ್ ಕಮ್ಮಿ ಇದೆಯಪ್ಪ ದೇಶದಲ್ಲಿ, ETF ರೇಟು ಗೋಲ್ಡ್ ಬೀಸು ನಾವು ಬೈ ಮಾಡೋಣ ಅಂತ ಬೈ ಮಾಡಿರ್ತಾರೆ. ಮಂಡೇ ಅವ್ರ ಪ್ರಾಫಿಟ್ ಸಿಗುತ್ತೆ. ಎಷ್ಟಿದೆ ನೋಡಿ, 52 ವೀಕ್ ಲೋ 47 ಇತ್ತು ಗೋಲ್ಡ್ ಬೀಸು, 64 52 ವೀಕ್ ಹೈ. ಇವತ್ತಿನ ಹೈ 59.53, 59.11 ಲೋ ಇದೆ. ಸೊ ಲೋದಲ್ಲಿ ಯಾರ್ಯಾರು ಬೈ ಆನ್ ಡಿಪ್ಸ್, ಅದೇ ಲೋದಲ್ಲಿ ಯಾರ್ಯಾರು ಬೈ ಮಾಡಿರ್ತಾರೆ, ಇಟ್ ಮೇ ಕ್ರಾಸ್ ಮಂಡೇ 60 ದಾಟ್ಬೋದು ಗೋಲ್ಡ್ ಬೀಸ್. ನೀವು ನೋಡಿ 60 rupees ಮಂಡೇ ಗೋಲ್ಡ್ ಬೀಸ್, ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸು ಮಂಡೇ ದಾಟಬಹುದು. ಯಾಕಂದರೆ ಅಮೆರಿಕದಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನ್ಯಾಚುರಲಿ ಇಲ್ಲಿ ಕೂಡ ಜಾಸ್ತಿ ಆಗ್ಬೋದು. ಹೀಗಾಗಿ ಗೋಲ್ಡ್ ಬೀಸ್, ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಮಂಡೇ 60 ಕ್ರಾಸ್ ಆಗ್ಬೋದು ಅನಿಸುತ್ತೆ. ನೋಡಿ 11,000ಕ್ಕಿಂತಲೂ ಜಾಸ್ತಿ ಕ್ಯಾಪಿಟಲ್ ಇದೆ. ಮತ್ತು 2007 ಓಲ್ಡ್ ಫಂಡ್ ಇದು ನಿಪ್ಪಾನ್ ಇಂಡಿಯಾ ಆಲ್ಮೋಸ್ಟ್ ಆಲ್ 16-17 ವರ್ಷ ಆಯಿತು.
ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ರಿಸ್ಕ್ ಹೈ ಅಂತ ಇದ್ದೇ ಇರುತ್ತೆ, ಪ್ರತಿಯೊಂದರಲ್ಲಿ ಮೆನ್ಷನ್ ಮಾಡ್ತಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.79, ಟ್ರ್ಯಾಕಿಂಗ್ ಎರರ್ 0.13, NAV 59, ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ 59.4 ಇದೆ, 59.4 ಕೊಟ್ಟಿದ್ದಾರೆ. ನೆಕ್ಸ್ಟ್ ETF ಬಂದ್ಬಿಟ್ಟು HDFC ನಿಫ್ಟಿ ಸ್ಮಾಲ್ ಕ್ಯಾಪ್ 250 ETF. ನೋಡಿ, ನಿಫ್ಟಿ ಸ್ಮಾಲ್ ಕ್ಯಾಪ್ ಏನಿದೆಯಲ್ಲ ETF ನಲ್ಲಿ ಚೂಸ್ ಮಾಡಿದ್ದೀನಿ. ಏನಕ್ಕೆ ಮ್ಯೂಚುವಲ್ ಫಂಡ್ನಲ್ಲಿ ಚೂಸ್ ಮಾಡಿಲ್ಲ ಅಂದರೆ ರಿಸ್ಕ್ ಇರುತ್ತೆ. ಇವಾಗ ತುಂಬ ಒಂದು ಹೈ ಪೀಕ್ನಲ್ಲಿದೆ. ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಎಲ್ಲ ಒಂದು ಅಪ್ ಟ್ರೆಂಡ್ನಲ್ಲಿವೆ. ಯಾವಾಗಾದರೂ ಕರೆಕ್ಷನ್ ಆಯಿತು, ಫಾಲ್ ಆಯಿತು ಏನಾದರೂ ಒಂದು ಅಂತಂದರೆ ಫಸ್ಟ್ ಫಾಲ್ ಆಗೋದೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಈ ಥರ ಎಲ್ಲ, ಆಮೇಲೆ ಲಾರ್ಜ್ ಕ್ಯಾಪ್ ಫಾಲ್ ಆಗ್ತವೆ. ಹೀಗಾಗಿ ಲಾಸ್ ಆಗೋದು ಬೇಡ ಮ್ಯೂಚುವಲ್ ಫಂಡ್ನಲ್ಲಿ, ಅದರಲ್ಲಿ ಹೂಡಿಕೆ. ETF ನಲ್ಲಿ ಯಾಕೆ ಚೂಸ್ ಮಾಡಿದ್ದೀನಿ? ETF ನಲ್ಲಿ ಸ್ಮಾಲ್ ಕ್ಯಾಪ್ 250 ETF ಅನ್ನಂದ್ರೆ ನಾವು ಇದರಲ್ಲಿ ಅವಕಾಶ ಇರುತ್ತೆ. ನಾವು ಯಾವಾಗಾದರೂ ಇದನ್ನ ಸ್ಟಾಕ್ ತರ ಇನ್ವೆಸ್ಟ್ ಮಾಡ್ಬೋದು. ಇವತ್ತು ಇನ್ವೆಸ್ಟ್ ಮಾಡ್ಬೋದು, ನಾಳೆ ಬಿಡ್ಬೋದು, ಮತ್ತೆ ನಾಡಿದ್ದು ಫಾಲ್ ಆದಾಗ ಇನ್ವೆಸ್ಟ್ ಮಾಡ್ಬೋದು. ಯಾವಾಗ ಫಾಲ್ ಆಗುತ್ತೆ ಮಾರ್ಕೆಟು ಅವಾಗ ಯಾವಾಗ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಾಲ್ ಆಗುತ್ತೆ ಅವಾಗ HDFC ನಿಫ್ಟಿ ಸ್ಮಾಲ್ ಕ್ಯಾಪ್ 250 ETF ಅನ್ನ ಬಾಯ್ ಮಾಡ್ಬೋದು. ಅಂದಾಗ ರಿಟರ್ನ್ಸ್ ಏನಿದೆ 1 year ರಿಟರ್ನ್ 53 ಇದೆ, ನಮಗೆ ರಿಟರ್ನ್ಸ್ ಇನ್ನೂ ಜಾಸ್ತಿ ಸಿಗುತ್ತೆ. ಈ ಸ್ಟ್ರಾಟಜಿಯನ್ನ ನೀವು ಯೂಸ್ ಮಾಡ್ತಾ ಹೋಗಿ ETF ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ, ದುಡ್ಡು ಮಲ್ಟಿಪ್ಲೈ ಆಗ್ತಾ ಹ್ಯೂಜ್ ಅಮೌಂಟ್ ಆಗುತ್ತೆ. ಇದನ್ನೇ ಹೇಳ್ತಾ ಇರೋದು ನಾನು. ETF ಹೂಡಿಕೆ ಮಾಡಬೇಕಂದ್ರೆ ಬ್ಲೈಂಡ್ ಆಗಿ ಹೂಡಿಕೆ ಮಾಡಬೇಡಿ, ಬಾಯ್ ಆನ್ ಡಿಪ್ಸ್ ಸ್ಟ್ರಾಟಜಿ ಮಾಡಿ. ಇವತ್ತು 174 ಇದೆ, 174.90 ನೀವು ಇನ್ವೆಸ್ಟ್ ಮಾಡಿದ್ರಿ. ಇವತ್ತು ನೋಡಿ ಟಾಪ್ನಲ್ಲಿದೆ, ಹೌದಾ ಮಾರ್ಕೆಟು. ಈ ಟೈಮ್ನಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಯಾವಾಗ ಲೋದಲ್ಲಿರುತ್ತೆ ಅವಾಗ ಪರ್ಚೇಸ್ ಮಾಡಬೇಕು, ಟಾಪ್ನಲ್ಲಿದ್ದಾಗ ಸೆಲ್ ಮಾಡಬೇಕು. ಅಂದರೆ ಒಳ್ಳೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ, ಅದನ್ನೇ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಇಲ್ಲಪ್ಪ ನಮಗೆ 5 ವರ್ಷ 10 ವರ್ಷ 15 ವರ್ಷ ಆಗೇ ಬಿಡ್ತೀವಿ ಅನ್ನೋದಾದ್ರೆ ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಅವಾಗ ಪರ್ಚೇಸ್ ಮಾಡ್ತಾ ಹೋಗ್ಬೇಕು, ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೇಕು, ಒಳ್ಳೆ ರಿಟರ್ನ್ ಸಿಗುತ್ತೆ. ನೋಡಿ, ETF ಆಕ್ಟಿವಿಟಿ ಬೇಸ್ಡ್ ಆನ್ ಯೂಸರ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟಿ. ನೋಡಿ, ಬೈಯಿಂಗ್ 79%, ಸೆಲ್ 21% ಇದ್ದಾರೆ. ವಾಲ್ಯೂಮ್ ಕೂಡ ಸಿಕ್ಕಾಪಟ್ಟೆ ಹ್ಯೂಜ್ ವಾಲ್ಯೂಮ್ ಇದೆ. 52 ವೀಕ್ ಲೋ 112, 52 ವೀಕ್ ಹೈ 184 ಇದೆ. ಇವತ್ತಿಂದ ನೋಡಿ 172 ಲೋ ಆದರೆ 175 ಹೈ ಇದೆ. ನೋಡಿ, ಅದನ್ನೇ ಹೇಳ್ತಾ ಇರೋದು ನಾನು. ಲೋ ಇದ್ದಾಗ ಬೈ ಮಾಡಿ, 172 ಇದ್ದಾಗ ಬೈ ಮಾಡಿದರೆ ಇವತ್ತಿನ ಬೆಲೆ ಎಷ್ಟಿದೆ? ಇದು 174.90, 174.90 ಇದೆ. 174.90 ಇವತ್ತಿನ ಬೆಲೆ ಇದೆ. ನಾವು ಡಿಪ್ನಲ್ಲಿ ಬೈ ಮಾಡಿದರೆ ನಮಗೆ ಇನ್ನೂ ₹2.90 ಜಾಸ್ತಿ ಪ್ರಾಫಿಟ್ ಆಗಿರೋದು. ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು. ಅಥವಾ ಡಿಪ್ನಲ್ಲಿ ಬೈ ಮಾಡಿಬಿಟ್ಟು ಹೈನಲ್ಲಿ ಸೆಲ್ ಮಾಡಿದರೆ ಏನಾಗುತ್ತೆ, ಒಂದು ಟ್ರೇಡಿಂಗ್ ಥರನೂ ಕನ್ಸಿಡರ್ ಮಾಡ್ಬೋದು. HDFC ಸ್ಮಾಲ್ ಕ್ಯಾಪ್ 250 ETF ನೋಡಿ 400 ಮೇಲ್ಗಡೆ ಇದೆ ಕ್ಯಾಪಿಟಲ್. ನಂಬರ್ ಆಫ್ ಸ್ಟಾಕ್ಸ್ 250 ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ರಿಸ್ಕ್ ವೆರಿ ಹೈ ಅಫ್ಕೋರ್ಸ್. ಎಕ್ಸ್ಪೆನ್ಸ್ ರೇಷಿಯೋ 0.20, ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಇವತ್ತಿನ ಒಂದು ಬೆಲೆ 174 ಇದೆ. ಟ್ರ್ಯಾಕಿಂಗ್ ಎರರ್ 0.07 ಇದೆ. ಮತ್ತು ನೋಡಿ, ಕ್ರಾಂಪ್ಟನು, ಎಕ್ಸೈಡು, ಬ್ಲೂ ಸ್ಟಾರ್, CDSL, ಗ್ಲೆನ್ಮಾರ್ಕ್ ಈ ಥರ ಎಲ್ಲ ಸಾಕಷ್ಟು ಸ್ಟಾಕ್ಗಳಲ್ಲಿ ನಿಫ್ಟಿ 250 ಏನಿರ್ತಾವಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನೆಕ್ಸ್ಟ್ ಆ್ಯಂಡ್ ಫೈನಲ್ ETF ಬಂದ್ಬಿಟ್ಟು SBI ETF IT ETF. ಇದು IT ಸೆಕ್ಟರ್ನ ಕನ್ಸಿಡರ್ ಮಾಡಿದ್ದೀನಿ. ಫಂಟಾಸ್ಟಿಕ್ ಇದೆ. ಲಿಕ್ವಿಡಿಟಿ ತುಂಬ ಚೆನ್ನಾಗಿದೆ, ವೋಲಟೈಲ್ ಇರುತ್ತೆ. ನೀವು ಟ್ರೇಡ್ ಮಾಡಲಿಕ್ಕೆ ಚೆನ್ನಾಗಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಚೆನ್ನಾಗಿ. 1 year ರಿಟರ್ನ್ 34.87% ಇದೆ. ಇವತ್ತಿನ ಬೆಲೆ 435 ಇದೆ. ಬೇಸ್ಡ್ ಆನ್ ಆಕ್ಟಿವಿಟಿ ETF ಆಕ್ಟಿವಿಟಿ ಬೈಯಿಂಗ್ 23% ಇದ್ದರೆ ಸೆಲ್ 77% ಮಾಡಿದ್ದಾರೆ. ವಾಲ್ಯೂಮ್ ಕೂಡ ಜಾಸ್ತಿ ಇದೆ. 52 ವೀಕ್ ಲೋ 317, ಹೈ 441 ಇದೆ. ಇವತ್ತಿನ ನೋಡೋದಾದರೆ ನೋಡಿ, ಲೋ 424 ಇತ್ತು, ಹೈ 436 ಇದೆ. ಅಂದರೆ 12 ಪಾಯಿಂಟ್ಗಳು ಅಪ್ಸೈಡ್ನಲ್ಲಿ ಮೂವ್ ಆಗಿ ಇವತ್ತಿನ ಬೆಲೆ ಎಷ್ಟಿದೆ? 435 ಇದೆ ಪ್ರೆಸೆಂಟು. ಅಂದರೆ ಲೋದಲ್ಲಿ ನಾವು ಬೈ ಮಾಡಿದರೆ ಒಳ್ಳೆ ಪ್ರಾಫಿಟ್ ಸಿಗೋದು. ಈ ಥರ ಬೈ ಆನ್ ಡಿಪ್ ಸ್ಟ್ರಾಟಜಿ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನು ETF ಚೂಸ್ ಮಾಡ್ಬೇಕು ನಾವು. ಅಂದಾಗೆ ಸೇಫರ್ ಸೈಡ್ ಅನ್ನೋದಕ್ಕಿಂತ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ನಮಗೆ. ಹ್ಯೂಜ್ ರಿಟರ್ನ್ಸ್ ಸಿಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ದುಡ್ಡು ಅಂತ ಹೇಳ್ಬೋದು. ಹೆಸರೇನು? ETF SBI ETF IT 116 ಕೋಟಿ ಕ್ಯಾಪಿಟಲ್ ಇದೆ. ನಂಬರ್ ಆಫ್ ಸ್ಟಾಕ್ಸ್
10 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 2020ರಲ್ಲಿ ಲಾಂಚ್ ಆಗಿರ್ತಕ್ಕಂಥ ETF ಇದು ವೆರಿ ಹೈ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.22, ಟ್ರ್ಯಾಕಿಂಗ್ ಇರೋ 0.045, ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಇವತ್ತಿನ ಬೆಲೆ ಈ ಒಂದು ETF 436 ಇದೆ ನೋಡಿ. ಇನ್ಫೋಸಿಸ್, TCS, HCL ಟೆಕ್, ಟೆಕ್ ಮಹೀಂದ್ರ, ವಿಪ್ರೋ, ಅದರ್ಸ್ ಈ ಥರ ಎಲ್ಲ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇವರು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.